आपलं स्वागत. पाहूयात आजच्या ताज्या घडामोडी. जुगुळ तालुका कागवाड येथे गेल्या आठवड्यात बाजारपेठेत शॉर्ट सर्किटमुळे लागलेल्या भीषण आगीत सुमारे 15 दुकाने जळून खाक झाल्याने व्यापाऱ्यांचे मोठे नुकसान झाले होते. या दुर्घटनेत बाधित झालेल्या दुकानदारांना दिलासा देण्यासाठी शिरगुप्पी येथील अमोल जनकल्याण प्रतिष्ठानचे संस्थापक डॉ. अमोल सरडे यांनी पुढाकार घेत प्रत्येक दुकानदाराला आर्थिक मदत तसेच नव्याने व्यवसाय उभारण्यासाठी आवश्यक वस्तूंचे वितरण केले. या उपक्रमातून सामाजिक बांधिलकीची जाणीव आणि परस्पर सहकार्याची भावना अधोरेखित झाली. यावेळी बोलताना डॉ. सरडे म्हणाले, अशा संकटाच्या काळात एकमेकांच्या पाठीशी उभे राहणे हीच खरी समाजसेवा आहे. व्यापाऱ्यांनी पुन्हा उभारी घ्यावी यासाठी ही छोटीशी मदत आहे, असे त्यांनी सांगितले. याप्रसंगी आडव्याप्पा भणास, मारुती मिंचे, रमेश बेळुरे, प्रकाश आकसर, अमित शिर्के, शिवलिंग घटगे, भोलेनाथ आईस्क्रीम दुकानाचे मालक गोमटेश निरावरी, सागर निरावरी यांच्यासह अनेक दुकानदारांना मदत देण्यात आली. कार्यक्रमास काकासाहेब पाटील, अनिल कडोले, अनिल सोनके, सुरेश पाटील नांदगोड, उदय देसाई, पोपट आबी, राजू आळते, चिदानंद तारदाळे, अशोक ठोळे, काकासाहेब कुमठोळे, लक्ष्मण गुंजाळे, काडगौड पाटील, राजगोंडा पाटील, सुरेश पाटील, अनिल मुळे, अनिल घाटगे, उमेश सरडे, सतीश बेकिरे, संदीप पाटील, मल्लाप्पा कोरबे आदी मान्यवर उपस्थित होते. SB न्यूजसाठी इंगळीहून राजू कोळी. ವರ್ಷಕ್ಕಂತ ನಾವು ಸಾಧ್ಯ ಇಲ್ಲ. ಆ ದುಃಖವನ್ನು ಬರ್ಸಕ್ಕೆ ನಮ್ಮ ಕಡೆ ಯಾರ ಕಡೆಯೂ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಅಮೋಲ್ ಜನಕಲ್ಯಾಣ ಪ್ರತಿಷ್ಠಾನ ವತಿಯಿಂದ ಏನು ಒಂದು ಸಾಮಾನ್ಯ ಅಂದರೆ ಒಂದು ಈಗ ಹೋಟೆಲ್ದವರಿಗೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಇಲ್ಲಪ್ಪ, ಒಂದು ಕೆಲವೊಂದು ಪ್ಲೇಟ್ಗಳು ಇರ್ಬೋದು, ಗ್ಲಾಸ್ಗಳು ಇರ್ಬೋದು, ಚಹಾ ಕಪ್ಗಳು ಇರ್ಬೋದು, ಈ ಕೋಲ್ಡ್ ಡ್ರಿಂಕ್ ಅಂಗಡಿಯವರಿಗೆ ಒಂದು ನಮ್ಮ ಕಡೆಯಿಂದ ಗ್ಲಾಸ್ಗಳು, ಈ ಕಟಿಂಗ್ ಶಾಪ್ದವ ಪಾಪ ಒಂದು ವಸ್ತುಗಳು ಏನೇನು ಬೇಕಾರ್ದು ಅಂಥೇಳಿ ಅವನ್ನೆಲ್ಲ ನಮಗೆ ನಾವು ತರಕ್ಕೆ ಹೋದಾಗ ಏನಪ್ಪ ಇಷ್ಟು ಸಣ್ಣ ಸಣ್ಣ ವಸ್ತುಗಳು ಇಟ್ಕೊಂಡು ನಾವು ಮಾಡ್ತಿರ್ತಾರಲ್ಲ ಕೆಲಸ ಅಂತ ಒಂದು ಸ್ವಲ್ಪ ನಮಗೆ ನೋವು ಆತ, ದುಃಖ ಆತ. ಏನಿಲ್ಲ ಇಷ್ಟೆಲ್ಲ ಇದ್ರೂ ಸಹಿತ ನಾವು ನಿನ್ನೆ ಹೋಗಿದ್ರು. ನಾವು ನಿಮ್ಗೊಂದು ವಿಶೇಷ ಹೇಳ್ತೀನಿ ನಾನು. ನಿನ್ನೆ ಪ್ರತಿಯೊಂದು ಅಂಗಡಿ ಹುಡುಕ್ಯಾಡಿ ಏನ್ರಿ ಈ ವಸ್ತುವಲ್ಲಿ ಸಿಗ್ತೈತಿ, ಆ ವಸ್ತುವಲ್ಲಿ ಸಿಗ್ತೈತಿ ಅಂತ ಹೇಳಿ ಹುಡುಕ್ಯಾಡಿ ಹೋದೆಲ್ಲ ಗೋಳೆ ಮಾಡ್ಕೊಂಬಂದಿವ್ರಿ. ಖರೆ ಅವ್ರ ಕಷ್ಟ ಬಂದು ನಮ್ಮ ಕಷ್ಟ ಯಾವುದಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಈಗ ಒಂದು ವಸ್ತು ಈಗ ಕಟಿಂಗ್ ಶಾಪ್ದವ್ರಿಗೆ ಆ ಹುಡುಗ ಅವನ ಜೀವನೋಪಾಯ ಇರೋದು ಅದ್ರ ಮ್ಯಾಗ, ರೀ. ಅದಕ್ಕೆ ಅವ್ನು ಹೇಳಿದ್, ನನ್ನ ವಸ್ತು ಸಿಕ್ಕಿದವಪ್ಪ, ಇನ್ನು ಗ್ಲಾಸ್ ಒಂದು ಸಿಕ್ಕಿಲ್ಲ, ನಿನಗೆ ಎಂಥ ಗ್ಲಾಸ್ ಬೇಕಲ್ಲ ಅಂತ ಶಿರಗುಪ್ಪಿ ಅಂಗಡಿಯಾಗಿಲ್ಲ ಒಂದು ಹೇಳಿದ್ರವಂಗ, ನಿಂಗೆ ಎಂಥ ಗ್ಲಾಸ್ ಬೇಕು, ಯಾರು ಸೈಜ್ ಬೇಕಾದ ತಗೋ ಅಂತೇಳಿ ಕಟ್ ಮಾಡ್ಕೊಂಡು ಇದೇ ತೊಗೊಂಬಂದಿರುತ್ತೆ. ಅದಕ್ಕೆ ಇಂಥ ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಇದೇನು ಭಾಳ ದೊಡ್ಡ ಸೇವೆ ಅಲ್ಲ. ಆಮೇಲೆ ಈಗಾಗಲೇ ನಮ್ಮ ಇವರು ಹಿರಿಯರು ಹೇಳಿದ್ರು, ಏನಿಲ್ಲ ನಾವು ಗ್ರಾಮಸ್ಥರು ಎಲ್ಲರೂ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಐತಲ್ಲ ಅಷ್ಟು ಸಹಕಾರ ಮಾಡಬೇಕಂತ ಯೋಚನೆ ಮಾಡಿದ್ವಿ. ಇದೊಂದು ಭಾಳ ದೊಡ್ಡ ಕೆಲಸ ಐತಿ. ಅದಕ್ಕೆ ನಮ್ಮಿಂದನ ಪ್ರಾರಂಭ ಆಗಲಿ, ಅಮೋಲ್ ಜನಕಲ್ಯಾಣ ಪ್ರತಿಷ್ಠಾನ ವತಿಯಿಂದ ಆಗಲಿ ಅಂತ ಹೇಳಿ ನಾವು ಮಾಡಿದ್ದೀವಿ. ಇನ್ನು ಮುಂದೆ ಮತ್ತಷ್ಟು ಅವ್ರ ಜೀವನವನ್ನು ಕಟ್ಟಿಕೊಂಡು ಹೋಗ್ಬೇಕಂತ ಸಹಕಾರ ತಾವೆಲ್ಲ ಮಾಡ್ತೀರಿ ಅಂತೇಳಿ ನಾವು ನಂಬಿದ್ದೀವಿ. ಅದಕ್ಕೆ ತಾವೆಲ್ಲರೂ ನಿಮ್ಮೂರವ್ರದರು. ಅದಕ್ಕೆ ನಾನು ಒಂದು ಎಲ್ಲ ಊರುಗಳು ನಮ್ಮ ಅಂತ ತಿಳ್ಕೊಂಡ, ನಾವೊಬ್ಬ ಜುಗುಳ ಗ್ರಾಮದ ಮಗ ಅಂತ ತಿಳ್ಕೊಂಡ ಸೇವೆ ಮಾಡ್ತಾ ಇದ್ದೀನಿ. ಹೊರತಾಗಿ ನಾವೊಂದು ಬೇರೆ ಅಂತಲ್ಲ, ನಾನು ನಿಮ್ಮವದೇ ಅಂತ ಹೇಳಿ ಸೇವೆ ಮಾಡಕ್ಕೆ ಬಂದೀನಿ. ಅದಕ್ಕೆ ಎಲ್ಲರೂ ದಯಮಾಡಿ ಸಹಕಾರ ಮಾಡಿದ್ರಿ. ನಿಮ್ಗೆಲ್ಲರಿಗೂ ಅನಂತ ಕೋಟಿಗಳ ಧನ್ಯವಾದ ತಿಳಿಸಿ, ಈ ವಸ್ತುಗಳನ್ನ ಯಾರ್ಯಾರು ಸೇರಬೇಕಲ್ಲ ಅವ್ರಿಗೆ ಕರೆಕ್ಟಾಗಿ ಸೇರಿಸಲು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪಾಜಿಯವರು ನೆನೆಯುತ್ತಾ, ನಡೆದಾಳುವ ದೇವರು ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರು ನೆನೆಯುತ್ತಾ, ಪ್ರಪ್ರಥಮವಾಗಿ ಗ್ರಾಮ ದೇವರಲ್ಲಿ ವಂದಿಸಿ, ಗಣೇಶನಲ್ಲಿ ವಂದಿಸಿ, ವೇದಿಕೆ ಮೇಲೆ ಆಸೀನರಾಗಿರೋಂಥ ಎಲ್ಲ ಹಿರಿಯರು, ಅವರು ಮುಖಂಡರಿಗೆ ಹಾಗೂ ಮಂಗಾವತಿ, ಶಿರಗುಪ್ಪಿ ಹಾಗೂ ಇಂಗಳಿ ಎಲ್ಲ ಗ್ರಾಮಗಳಿಂದ ಹಾಗೂ ನಮ್ಮ ಜುಗುಳ ಗ್ರಾಮದಿಂದ ಸೇರಿದಂಥ ಎಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ತಿಳಿಸುತ್ತೇನೆ. ಮೊದಲು ಇದೊಂದು ದುಃಖಕರ ಹಾಗೂ ದುರದೃಷ್ಟಕರ ಸಂಗತಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದ್ರೆ ಯಾವುದೋ ಒಂದು ಅನಾಹುತ ಹೇಳಿ ಆಗಂಗಿಲ್ಲ. ಅದಕ್ಕೊಂದು ಉದಾಹರಣೆ ಅಂದರೆ ಈಗಿನ ಒಂದು ಅಗ್ನಿ ದುರಂತ. ಯಾಕಂದರೆ ಜುಗುಳ ಗ್ರಾಮ ಎದಕ್ಕೂ ಅಥವಾ ನಮ್ಮ ಹೊಳಿ ದಂಡಿ ಇರುವಂಥ ಯಾವ ಗ್ರಾಮಗಳ ಎದಕ್ಕೂ ಹಿಂಜರಿದಿಲ್ಲ. ಯಾಕಂದರೆ ಹೊಳಿ ಪ್ರಭಾವ ಬಂದಾಗಿರ್ಬೋದು, ಕೊರೋನಾ ಸಂದರ್ಭದಾಗಿರ್ಬೋದು, ಅಥವಾ ಬೇರೆ ಬೇರೆ ನೈಸರ್ಗಿಕ ದುರಂತಗಳಿಗೆ ಯಾವಾಗಲೂ ಹಿಂಸರಿದಿಲ್ಲ. ಮತ್ತು ಯಾವಾಗಲೂ ಎದೆ ಉಬ್ಬಿಸಿ ಮುಂದೆ ನಿಂತಂಥ ಯಾವ ಗ್ರಾಮಗಳಿದ್ರೆ ನಮ್ಮ ಹೊಳಿ ದಂಡಿ ಇರುವಂಥ ಗ್ರಾಮಗಳಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ನಾವು. ಯಾಕಂದ್ರೆ ಈಗ ಅಗ್ನಿ ದುರಂತ ಆಗಿದ್ದ ಒಂದು ಶಾರ್ಟ್ ಸರ್ಕ್ಯೂಟ್ದಿಂದ ಆಗೈತೆ. ಅದು ರಾತ್ರಿ ಹೊತ್ತಲ್ಲಿ ಆದಾಗ ಇಲ್ಲಿ ಪೇಟೆಗೆ ಯಾರೂ ಇರೋಂಗಿಲ್ಲ.
ಆದರೂ ಇಲ್ಲಿ ಯಾವುದೇ ಜಾತಿ ಮತ ಪಂಥ ಧರ್ಮಗಳನ್ನ ನೋಡದೆ ಎಲ್ಲರೂ ತಮ್ಮ ಪ್ರಾಣದ ಹಂಗನ ತೋರದ ಎಷ್ಟೇ ಜನಗಳ ಏನು ಮಾಡ್ಯಾರ ಅಂಗಡಿಗಳನ್ನ ಉಳಿಸ್ಯಾರ. ಅದಕ್ಕೆ ಅವರಿಗೆ ಮೊದಲು ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು ನಾವು. ಆಮೇಲೆ ಒಂದು ಅಡಯಪ್ಪಮ್ಮ ಅವರವ್ರ ಮಕ್ಕಳಿಬ್ಬರು ಸಿಲಿಂಡರ್ಗಳಿದ್ದು ಅವರಲ್ಲಿ ಹೋಟೆಲ್ ಐತೆ ಅವ್ರದ. ಆ ಸಿಲಿಂಡರ್ಗಳು ಹೊರ ತೆಗೆದೇ ಇದ್ರೆ ಭಾಳ ದೊಡ್ಡ ಅನಾಹುತ ನಂಗೆ ಅನಿಸೋ ಮಟ್ಟಿಗೆ ಪ್ಯಾಟಿ ಸುಟ್ಟು ಹೋಗ್ತಿತ್ತು ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ ನಾನು. ಅದ್ರ ಸಲುವಾಗಿ ಈಗ ಕೆಲವೊಬ್ರು ಇಲ್ಲಿ ಒಂದು ಇಸ್ತ್ರಿ ಅಂಗಡಿ ಐತಿ, ಒಬ್ರು ಕಟಿಂಗ್ ಶಾಪ್ ಐತಿ, ಕೂಲ್ ಡ್ರಿಂಕ್ಸ್ ಅಂಗಡಿ ಅವ್ರದವರು, ಫೋಟೋಗ್ರಾಫರ್ದವರು, ಎರಡು ಸ್ಕೀಮ್ಗಳ ಇಂಥವು ನಾನಾ ಅಂಗಡಿಗಳು ಸುಟ್ಟೋಗ್ಯಾವ. ಇದೇನು ಅಷ್ಟು ಸಾಮಾನ್ಯವಾದ ಇದನ್ನಲ್ಲ ಲಾಸಲ್ಲಿ ಇದು ಭಾಳ ದೊಡ್ಡ ಒಂದು ದುರಂತ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ನಾನು. ಅದಕ್ಕೆ ಅಮೂಲ್ ಜನಕಲ್ಯಾಣ ಪ್ರತಿಷ್ಠಾನ ಯಾವಾಗಲೂ ಪ್ರವಾಹ ಇರ್ಬೋದು, ಕೊರೋನಾ ಸಂದರ್ಭ ಇರ್ಬೋದು, ಅಥವಾ ಯಾವುದೇ ಒಂದು ನೈಸರ್ಗಿಕ ಆಪತ್ತು ಇರ್ಬೋದು, ಅಥವಾ ವೈಯಕ್ತಿಕವಾಗಿ ಅಥವಾ ಯಾವುದೋ ಒಂದು ಇದರಿಂದ ತೊಂದರೆಗಳು ಆಗಿದ್ರೆ ಮೊಟ್ಟ ಮೊದಲು ನಾವು ಬಂದು ನಿಲ್ತೀವಿ. ಅದು ನಮಗೆ ಹೆಮ್ಮೆ ಅಂತ ಅನಿಸುತ್ತೆ. ನಿಮ್ಮೆಲ್ಲರ ಸಹಕಾರ ಇದೆ ಅಂಥೇಳಿ ನಾವು ಮಾಡ್ತೀವಿ, ಹೊರತಾಗಿ ಒಬ್ಬರೇ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ನಾನು. ಯಾಕೆ ನಮಗೆ ಕರೆದಾಗ ಹೋಗೊಟ್ಟು ಎಲ್ಲದಕ್ಕೂ ಇಂಥ ವ್ಯವಸ್ಥೆಗಳನ್ನ ಮಾಡೋದು ಅಷ್ಟು ಸಾಮಾನ್ಯವಾಗೋದಲ್ಲ. ಈಗ ಒಂದು ಅಂಗಡಿಯನ್ನು ಕಳ್ಕೊಂಡು ಅವ್ರ ಜೀವನ ಹೆಂಗಾಗಿರ್ತೈತಿ, ಒಂದು ಇದನ್ನು ಕಟ್ ಮಾಡಿದಂಗೆ ಒಂದು ನಮ್ಮ ಜೀವನಾಡಿಯನ್ನು ಕಟ್ ಮಾಡಿದಂಗೆ. ಯಾಕಂದ್ರೆ ಮತ್ತೊಮ್ಮೆ ಎದ್ದು ನಿಲ್ಲಬೇಕಾದ್ರೆ ಅಷ್ಟು ಸಾಮಾನ್ಯದಾಗದಲ್ಲ. ಮತ್ತೊಂದು ಹೊಸ ಇದನ್ನು ಮಾಡ್ಕೊತ ಹೋಗ್ಬೇಕಾಯ್ತು ನಾವು. ಹೆಂಗೆ ಒಂದು ಬೀಜ ನೆಟ್ಟಿ ಒಂದು ಸಸಿಯಾಗಿ ಒಂದು ಮರ ಆಗಿ ಹಣ್ಣು ಕೊಡ್ತೈತಲ್ಲ, ಅಲ್ಲಿ ತನಕ ನಾವು ಹೋಗಬೇಕಾದ್ರೆ ಎಷ್ಟು ನಾವು ಕಷ್ಟಪಡ್ಬೇಕಲ್ಲ, ಹಂಗೆ ಈ ಅಂಗಡಿಗಳು ಮತ್ತೊಮ್ಮೆ ಬರಬೇಕಾದ್ರೆ ತಯಾರಾಗಬೇಕು, ಮತ್ತೊಮ್ಮೆ ಸೇವೆ ಕೊಡ್ಬೇಕಾದ್ರೆ ಅದೊಂದು ಭಾಳ ದೊಡ್ಡ ಕೆಟ್ಟ ಕೆಲಸ ಐತಿ. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.